ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂದರೆ ಆಯಿಲಿ ಸ್ಕಿನ್ಗೆ ನಾನು ಹೇಳ್ತಾ ಇದ್ದೀನಿ. ಟ್ರಸ್ಟ್ ಮೀ ತುಂಬ ಚೆನ್ನಾಗಿದೆ. ನೀವೊಂದು ಬಜೆಟಲ್ಲಿ ಏನಾದರೂ ಒಂದು ಮಾಯ್ಶ್ಚರೈಸರ್ ಹೇಳಿ ಅಂದರೆ ಒಂದು 650 ಡ್ರೈ ಸ್ಕಿನ್ಗೆ. ಟ್ರಸ್ಟ್ ಮೀ ದಿಸ್ ಇಸ್ ದ ಬೆಸ್ಟ್ ಬ್ರ್ಯಾಂಡ್. ನಾವು ಕ್ರೀಮ್ ಬೇಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಎಲ್ಲ ಒಂದು ಬಜೆಟಲ್ಲಿ ಸಿಗೋ ಥರ ಪ್ರೈಮರ್. ನಿಮ್ಗೆ ಏನಾದರೂ ತುಂಬ ಗ್ಲಾಸಿ ಮೇಕಪ್ ನಾರ್ಮಲ್ ಟು ಡ್ರೈ ಸ್ಕಿನ್ಗೆ ಸೂಟ್ ಆಗುತ್ತೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಪೇಜ್. ಎಸ್, ಇವತ್ತು ನಾನು ಹೇಳ್ತಾ ಇದ್ದೀನಿ ಅಬೌಟ್ ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೈಮರ್ಸ್. ಪ್ರೀವಿಯಸ್ ಎಪಿಸೋಡಲ್ಲಿ ನಾವು ಕ್ಲೆನ್ಸಿಂಗ್ ಆ್ಯಂಡ್ ಟೋನಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಪ್ಯೂರ್ಲಿ ಆನ್ ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೈಮರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟು ಹೋಗೋಣ ಮಾಯ್ಶ್ಚರೈಸರ್ಸ್. ಯಾವಾಗಲೂ ಮಾಯ್ಶ್ಚರೈಸರ್ ಅಂತ ಬಂದಾಗ ನಾವು 2 ಪಾರ್ಟ್ನ ಡಿವೈಡ್ ಮಾಡ್ತೀವಿ. ಒಂದು ಡ್ರೈ ಟು ನಾರ್ಮಲ್ ಸ್ಕಿನ್ಗೆ ಅಂದರೆ ಇನ್ನೊಂದು ಆಯಿಲಿ ಟು ಕಾಂಬಿನೇಷನ್ ಸ್ಕಿನ್ಗೆ. ಈ ರೀತಿ ಡಿವೈಡ್ ಮಾಡಿ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಡ್ರೈ ಸ್ಕಿನ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಸ್ವಲ್ಪ ಹೈಡ್ರೇಷನ್ ಕಮ್ಮಿ ಇರುತ್ತೆ, ಮಾಯ್ಶ್ಚರ್ ಕಂಟೆಂಟ್ ಕೂಡ ಕಮ್ಮಿ ಇರುತ್ತೆ. ಸೊ ಆ ಥರ ಇರುವಾಗ ನಾವು ಏನು ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ಮಾಯ್ಶ್ಚರ್ ಆ್ಯಂಡ್ ಎಕ್ಸ್ಟ್ರಾ ಹೈಡ್ರೇಷನ್ ಕೊಡುವಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಅದು ಸಿಗೋದು ನಮ್ಮ ಕ್ರೀಮ್ ಬೇಸ್ ಪ್ರಾಡಕ್ಟ್ಸ್ನಲ್ಲಿ. ಸೊ ಇನ್ನು ಆಯಿಲಿ ಸ್ಕಿನ್ ಅಂತ ಬಂದರೆ ಆಲ್ರೆಡಿ ಆಯಿಲಿ ಸ್ಕಿನ್ನಲ್ಲಿ ಹೈಡ್ರೇಷನ್ ಮಾಯ್ಶ್ಚರ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಸ್ಕಿನ್ ಬೇಗ ಆಯಿಲಿ ಆ್ಯಂಡ್ ಸ್ವೆಟಿ ಆಗೋದ್ರಿಂದ ನಾವು ಆದಷ್ಟು ಏನು ಮಾಡಬೇಕು, ವೆರಿ ಲೈಟ್ ವೇಟ್ ಅಂದರೆ ವಾಟರ್ ಬೇಸ್ಡ್ ಜೆಲ್ ಬೇಸ್ಡ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನೊಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ವೆರಿ ಫಸ್ಟ್ ಪ್ರಾಡಕ್ಟ್ ಹೇಳೋದಾಯ್ತಂದರೆ ಆಯಿಲಿ ಸ್ಕಿನ್ಗೆ ನಾನು ಹೇಳ್ತಾ ಇದ್ದೀನಿ. ಚಿಲ್ಸ್ ಕಾಸ್ಮೆಟಿಕ್ ಹೈಡ್ರಾ ಬೂಸ್ಟ್ ವಾಟರ್ ಮಾಯ್ಶ್ಚರೈಸರ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಟ್ರಸ್ಟ್ ಮೀ ತುಂಬ ಚೆನ್ನಾಗಿದೆ ಈ ಮಾಯ್ಶ್ಚರೈಸರ್. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ನಾನು ಅಪ್ಲೈ ಕೂಡ ಮಾಡ್ತಿದ್ದೀನಿ. ಆ್ಯಂಡ್ ಈ ರೀತಿ ಪ್ರಾಡಕ್ಟ್ನ ತಗೊಂಡು ನಾವು ಒಂದು ಈವನ್ ಆಗಿ ಸ್ಕಿನ್ ಮೇಲೆ ಬ್ಲೆಂಡ್ ಮಾಡಬೇಕು. ಸೊ ನೀವು ನೋಡಿ ಎಷ್ಟು ಕ್ವಿಕ್ಕಾಗಿ ಇದು ಪ್ರಾಡಕ್ಟ್ ಅಬ್ಸರ್ವ್ ಆಯಿತು ಅಂತ ಹೇಳಿಬಿಟ್ಟು. ಆ್ಯಂಡ್ ದಿಸ್ ಸೂಟ್ಸ್ ಫಾರ್ ಅಗೈನ್ ಐ ಆಮ್ ಟೆಲ್ಲಿಂಗ್ ಆಯಿಲಿ ಟು ಕಾಂಬಿನೇಷನ್ ಸ್ಕಿನ್. ಡ್ರೈ ಸ್ಕಿನ್ ಮೇಲೆ ಇದು ಯಾವುದೇ ರೀತಿ ಎಕ್ಸ್ಟ್ರಾ ಮಾಯ್ಶ್ಚರ್ನ ಪ್ರೊವೈಡ್ ಮಾಡಲ್ಲ. ಸೊ ಇದು ಒಂದು ತಲೆಯಲ್ಲಿರಲಿ. ಸೊ ಈ ರೀತಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದ್ರ ಕಾಸ್ಟ್ ಸ್ವಲ್ಪ ನಿಮಗೆ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಒಂದು 1200 ರೇಂಜಲ್ಲಿ ಸಿಗುತ್ತೆ. ಸೊ ಅದು ಬಿಟ್ಟು ನೀವೊಂದು ಬಜೆಟಲ್ಲಿ ಏನಾದರೂ ಒಂದು ಮಾಯ್ಶ್ಚರೈಸರ್ ಹೇಳಿ ಅಂದರೆ ಒಂದು 650 ರೂಪಾಯಿ ನಮ್ಮ ರೀಕೋಡ್ ಬ್ರ್ಯಾಂಡು. ಸೊ ಇದು ಕೂಡ ನೀವು ನೋಡ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ಇದು ಕೂಡ ವಾಟರ್ ಬೇಸ್ ಜೆಲ್ ಬೇಸ್ ಥರ ಇರುತ್ತೆ. ಆ್ಯಂಡ್ ಸಿ ದ ಬ್ಲೆಂಡಿಂಗ್ ವಾಟ್ರಿ ಥರ ಆಗಿಬಿಡತ್ತೆ ಫುಲ್ಲು ಕಂಪ್ಲೀಟಾಗಿ. ಸೊ ಇದು ಸಾಕಾಗುತ್ತೆ ನಮ್ಮ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ಗೆ. ಬಿಕಾಸ್ ನಮ್ಮ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ಗೆ ಎಕ್ಸ್ಟ್ರಾ ಮಾಯ್ಶ್ಚರ್ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದು ಸಾಕಾಗುತ್ತೆ. ಸೊ ಇದು ಬೆಸ್ಟ್ 2 ಬ್ರ್ಯಾಂಡ್ಸ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ. ಒಂದು ಲೋ ರೇಂಜ್ ಆ್ಯಂಡ್ ಇನ್ನೊಂದು ಸ್ವಲ್ಪ ಹೈ ರೇಂಜಲ್ಲಿ. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಡ್ರೈ ಸ್ಕಿನ್ಗೆ. ಡ್ರೈ ಸ್ಕಿನ್ ಆ್ಯಂಡ್ ನಾರ್ಮಲ್ ಸ್ಕಿನ್ಗೆ ಯಾವುದೇ ಕಾರಣಕ್ಕೂ ಕೂಡ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡಲೇಬೇಡಿ. ಟೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡ್ರೈ ಸ್ಕಿನ್ಗೆ ನಾನು ಫಸ್ಟ್ ಸಜೆಸ್ಟ್ ಮಾಡೋವಂಥದ್ದು ಎಂಬ್ರಾಲಿಸಿಸ್. ಟ್ರಸ್ಟ್ ಮೀ ದಿಸ್ ಇಸ್ ದ ಬೆಸ್ಟ್ ಬ್ರ್ಯಾಂಡ್. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೇಕಪ್ಗಂತೂ ದಿಸ್ ದ ಬೆಸ್ಟ್ ಮಾಯ್ಶ್ಚರೈಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಎಂಬ್ರಾಲಿಸಿಸ್ ನಾನು ಏನು ಹೇಳಿದೆ ಅದ್ರ ಟೆಸ್ಟರ್ ನನ್ನ ಕೈಲಿದೆ ಇವಾಗ. ಆ್ಯಂಡ್ ಇದನ್ನು ನಾನು ತೋರಿಸ್ತೀನಿ. ಆ್ಯಂಡ್ ಯು ಕ್ಯಾನ್ ಸಿ ಕ್ರೀಮಿ ಟೆಕ್ಸ್ಚರಲ್ಲಿದೆ. ಸೊ ಪ್ರೀವಿಯಸ್ ಯೂಸ್ ಮಾಡಿದ್ದು ವಾಟ್ರಿ ಆ್ಯಂಡ್ ಜೆಲ್ ಬೇಸ್ ಟೆಕ್ಸ್ಚರಲ್ಲಿತ್ತು. ಇದು ಕ್ರೀಮಿ ಟೆಕ್ಸ್ಚರಲ್ಲಿದೆ. ಆ್ಯಂಡ್ ಇದು ನೋಡಿ ನಾನು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ತಾ ಇದು ತುಂಬ ಟೈಮ್ ತೊಗೊಳುತ್ತೆ. ಇದರಲ್ಲಿ ಯಾಕೆ ಈ ಥರ ಇರುತ್ತೆ ಅಂದರೆ ಇದರಲ್ಲಿ ಎಕ್ಸ್ಟ್ರಾ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ. ಸೊ ನಮ್ಮ ಡ್ರೈ ಆ್ಯಂಡ್ ನಾರ್ಮಲ್ ಸ್ಕಿನ್ಗೆ ಮಾಯ್ಶ್ಚರ್ ಕಂಟೆಂಟ್ ಕಮ್ಮಿ ಇರೋದ್ರಿಂದ ನಾವು ಕ್ರೀಮ್ ಬೇಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಸೊ ಇದನ್ನು ಈ ರೀತಿ ನೀವು ಅಪ್ಲೈ ಮಾಡ್ತಾ ಇದ್ದೀರಿ. ಸೊ ನೀವು ಕೂಡ ಅಷ್ಟೇ ಸ್ಕಿನ್ ಮೇಲೆ ಈ ರೀತಿ ಅಪ್ಲೈ ಮಾಡಿ. ಆ್ಯಂಡ್ ದೆನ್ ಒಂದು ಬಜೆಟಲ್ಲಿ ಹೇಳಿ ಅನ್ನೋದಾದರೆ ಐ ವಿಲ್ ಸಜೆಸ್ಟ್ ಸೆಟಾಫಿಲ್. ಇದು ಮೆಡಿಕೇಟೆಡ್ ಮಾಯ್ಶ್ಚರೈಸರ್, ಸೂಟ್ಸ್ ಫಾರ್ ಡ್ರೈ ಟು ನಾರ್ಮಲ್ ಸ್ಕಿನ್. ಆಯಿಲಿ ಸ್ಕಿನ್ ಮೇಲೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಟ್ರಸ್ಟ್ ಮೀ ತುಂಬ ಕೇಕಿ ಆಗೋ ಚಾನ್ಸಸ್ ಇರುತ್ತೆ ಮೇಕಪ್ಪು. ಸೊ ಹಾಗಾಗಿ ಇದನ್ನು ನಾನು ಡ್ರೈ ಟು ನಾರ್ಮಲ್ ಸ್ಕಿನ್ಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಅಗೇನ್ ಇದು ಕೂಡ ಬಂದುಬಿಟ್ಟು ನೀವು ನೋಡ್ಬೋದು ಒಂದು ಕ್ರೀಮಿ ಟೆಕ್ಸ್ಚರಲ್ಲೇ ಇದೆ. ಸೊ ದಿಸ್ ಸೂಟ್ಸ್ ಫಾರ್ ಅಗೇನ್ ಡ್ರೈ ಟು ನಾರ್ಮಲ್ ಸ್ಕಿನ್. ಮಾಯ್ಶ್ಚರೈಸರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಪ್ರೈಮರ್ಸ್. ಸೊ ನಾನಿಲ್ಲಿ ಯಾವುದು ಕೂಡ ಹೈ ರೇಂಜಲ್ಲಿರೋ ಒಂದು ಪ್ರೈಮರ್ಸ್ನ ಸಜೆಸ್ಟ್ ಮಾಡ್ತಿಲ್ಲ. ಎಲ್ಲ ಒಂದು ಬಜೆಟಲ್ಲಿ ಸಿಗೋ ಥರ ಪ್ರೈಮರ್ಸ್ನೇ ಸಜೆಸ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಯಾವಾಗಲೂ ನಾವು ಒಂದು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಎಗೇನ್ ಸ್ಕಿನ್ ಟೈಪ್ ಆ್ಯಂಡ್ ಸ್ಕಿನ್ ಕನ್ಸರ್ನ್ ಮೇಲೆ ಪ್ರೈಮರ್ಸ್ನ ನಾವು ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಡಿವೈಡ್ ಮಾಡಿದ್ದೀನಿ. ಸೊ ವೆನ್ ಕಮ್ಸ್ ಟು ಡ್ರೈ ಟು ನಾರ್ಮಲ್ ಸ್ಕಿನ್, ಐ ಯೂಶ್ವಲಿ ಪ್ರಿಫರ್ ರೇಡಿಯಂಟ್ ಮಾಯ್ಶ್ಚರ್ ಕಂಟೆಂಟ್ ಇರೋವಂಥ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನಾನೊಂದು ಪ್ರಾಡಕ್ಟ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ಅಪ್ಲೈ ಮಾಡ್ತಾ ಇದ್ರೆ ಇಟ್ ಹ್ಯಾಸ್ ಸಮ್ ಕ್ರೀಮಿ ಟೆಕ್ಸ್ಚರ್ ಆ್ಯಸ್ ವೆಲ್ ಆಸ್ ರೇಡಿಯಂಟ್ ಕೂಡ ಇದೆ. ಸೊ ಗ್ಲೋ ಕೂಡ ಬೂಸ್ಟ್ ಆಗ್ತಿದೆ. ಯು ಕ್ಯಾನ್ ಸಿ ಮೈ ಹ್ಯಾಂಡ್ಸ್.
ಗ್ಲೋ ಕೂಡ ಬೂಸ್ಟ್ ಆಗ್ತಾ ಇದೆ. ಸೊ ಇದು ನಿಮ್ಗೇನಾದ್ರು ತುಂಬ ಗ್ಲಾಸಿ ಮೇಕಪ್ ಇರಬೇಕು ಅಂತ ಅಂದರೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ. ಆ್ಯಂಡ್ ಎಗೈನ್ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್ ಫಾರ್ ಡ್ರೈ ಟು ನಾರ್ಮಲ್ ಸ್ಕಿನ್, ನಾಟ್ ಫಾರ್ ಆಯಿಲಿ ಸ್ಕಿನ್. ಸೊ ನೆಕ್ಸ್ಟ್ ಡ್ರೈ ಟು ನಾರ್ಮಲ್ಗೆ ಇನ್ನೊಂದು ಬ್ರ್ಯಾಂಡಲ್ಲಿ ಸಜೆಸ್ಟ್ ಮಾಡೋದಾದರೆ ಐ ಆಮ್ ಸಜೆಸ್ಟಿಂಗ್ ಯುರೋಪ್ ಗರ್ಲ್. ಇದು ಕೂಡ ಇಲ್ಲೇ ಲೇಬಲಲ್ಲೇ ಬರೆದಿದೆ ನಿಮಗೆ, ಏನಂತ ಬರ್ದಿದೆ, ಹೈಡ್ರಾ ಫಿಕ್ಸ್ ಮೇಕಪ್ ಪ್ರೈಮರ್ ಅಂತ. ಹೈಡ್ರಾ ಮೀನ್ಸ್ ಹೈಡ್ರೇಷನ್. ಡೆಫಿನೆಟ್ಲಿ ಇಟ್ ಸೂಟ್ಸ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್. ಆ್ಯಂಡ್ ನೀವು ಇವನ್ ಫಾರ್ ಆಯಿಲಿ ಸ್ಕಿನ್ಗೂ ಯೂಸ್ ಮಾಡ್ಬೋದು, ಬಟ್ ಫಾರ್ ಬೆಟರ್ ರಿಸಲ್ಟ್ಸ್ ಯೂಸ್ ಇಟ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್. ಆ್ಯಂಡ್ ನೀವು ನೋಡ್ಬೋದು ಇದು ತುಂಬ ವಾಟ್ರಿ ಥರ ಇದೆ. ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು ಇಟ್ ಹ್ಯಾಸ್ ಸೋ ಮಚ್ ಆಫ್ ಹೈಡ್ರೇಷನ್. ಬ್ಲೆಂಡ್ ಮಾಡ್ತಾ ಇದ್ರೆ ಇಟ್ಸ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಗೆಟ್ ಅಬ್ಸರ್ವ್ ಟು ದ ಸ್ಕಿನ್. ಸೊ ಇದು ನಮ್ಮ ನಾರ್ಮಲ್ ಟು ಡ್ರೈ ಸ್ಕಿನ್ಗೆ ಸೂಟ್ ಆಗುತ್ತೆ. ಐ ಪ್ರಿಫರ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್. ಸೊ ಇದೆಲ್ಲ ಆದಮೇಲೆ ವೆನ್ ಕಮ್ಸ್ ಟು ಪೋರ್ಸ್, ಪಿಂಪಲ್ಸ್, ಆ್ಯಕ್ನೆ, ಸ್ವೆಟ್ ಆಗುತ್ತೆ ಸ್ಕಿನ್ನು, ಈ ಥರದ್ದೆಲ್ಲ ಇಶ್ಯೂಸ್ ಇದೆ ಅಂತ ಅಂದರೆ ಐ ಸಜೆಸ್ಟ್ ಜೆಲ್ ಬೇಸ್ಡ್ ಮ್ಯಾಟಿಫೈಯಿಂಗ್ ಪ್ರೈಮರ್ಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಒಂದು ಬಂದುಬಿಟ್ಟು ರೀಕೋಡ್ ಬ್ರ್ಯಾಂಡ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಆಲ್ಸೋ ಯೂಸ್ ಇಟ್ ಫಾರ್ ಮೈ ಪರ್ಸ್ನಲ್ ಯೂಸ್. ಆ್ಯಂಡ್ ನೀವು ಇದು ನೋಡ್ಬೋದು ಹೇಗಿದೆ ಅಂತ. ಇಟ್ ಹ್ಯಾಸ್ ಸಮ್ ಜೆಲ್ ಟೆಕ್ಸ್ಚರ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗೇ ಇದೆ. ಆ್ಯಂಡ್ ನೀವು ಇಲ್ಲಿ ನೋಡಿ, ಇಲ್ಲಿ ಅಪ್ಲೈ ಮಾಡ್ತೀನಿ ನಾನು. ಇಟ್ ವಿಲ್ ಸ್ಕಿನ್ನನ್ನು ಕಂಪ್ಲೀಟಾಗಿ ಮ್ಯಾಟಿಫೈ ಮಾಡ್ತು. ಇಲ್ಲಿಗೂ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಮ್ಯಾಟಿಫೈ ಮಾಡ್ತು ಸ್ಕಿನ್ನನ್ನು. ಸೊ ಅದೇ ಥರ ಒಂದು ಪ್ರಾಡಕ್ಟ್ ಇದೆ. ಇಟ್ ಈಸ್ ರಿಯಲಿ ಗುಡ್ ಅಂತಲೇ ಹೇಳ್ಬೋದು. ಸ್ವಲ್ಪ ಟ್ರಿಕ್ಕಿ ಕೂಡ. ನೋಡಿದ್ರೆ ಸಿರಮ್ ಥರ ಇದೆಯಲ್ಲಪ್ಪ, ಏನು ಪ್ರಾಡಕ್ಟ್ ಅಂತ ಅನಿಸುತ್ತೆ. ಸಿರಮ್ ಥರ ಇದೆ. ಓಕೆ, ಐ ಆಮ್ ಪ್ಲೇಸಿಂಗ್ ಹಿಯರ್. ನೀವು ನೋಡ್ಬೋದು, ಇದನ್ನು ಬ್ಲೆಂಡ್ ಮಾಡ್ತಾ 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 ನೀವು ನೋಡಿ ಕಂಪ್ಲೀಟಾಗಿ ಸ್ಕಿನ್ ಫುಲ್ಲು ಮ್ಯಾಟಿಫೈ ಆಗುತ್ತೆ, ಪೋರ್ಸ್ನೆಲ್ಲ ಮಿನಿಮೈಸ್ ಮಾಡುತ್ತೆ. ಆ್ಯಂಡ್ ಇದ್ರ ಲೇಬಲ್ ಮೇಲೆ ಮೆನ್ಷನ್ ಮಾಡಿರೋದು ಕೂಡ ಇನ್ವಿಸಿಬಲ್ ಪೋರ್ಸ್ ಅಂತ ಹೇಳಿಬಿಟ್ಟು. ಸೊ ದಿಸ್ ಸೂಟ್ಸ್ ಫಾರ್ ಪೋರ್ ಸ್ಕಿನ್. ಯಾರಿಗೆ ಪೋರ್ಸ್ ಇದೆ ಅಂತ ಕನ್ಸರ್ನ್ ಇರುತ್ತೋ ಅವರಿಗೆ ಖಂಡಿತ ಯೂಸ್ ಆಗುತ್ತೆ. ಆ್ಯಂಡ್ ವೆನ್ ಕಮ್ಸ್ ಟು ಆಯಿಲಿ ಸ್ಕಿನ್, ಪೋರ್ಸ್ ಇಶ್ಯೂಸ್ ಕಾಮನ್ ಆಗಿದ್ದೇ ಇರುತ್ತೆ, ಆ್ಯಕ್ನೆ ಇಶ್ಯೂಸ್ ಕೂಡ ಕಾಮನ್ ಆಗಿರುತ್ತೆ. ಆ್ಯಂಡ್ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಇರೋದ್ರಿಂದ ಐ ಪ್ರಿಫರ್ ಟು ಗೋ ವಿತ್ ಅ ಮ್ಯಾಟಿಫೈಯಿಂಗ್ ಪ್ರೈಮರ್ಸ್. ಸೊ ಹೋಪ್ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಸ್ಟಿಲ್ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮೆಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ, ಬಿಕಾಸ್ ಇದೇ ಥರ ತುಂಬ ವ್ಯಾಲ್ಯೂ ಇರೋ ವೀಡಿಯೋಸ್ ಇನ್ನು ಮುಂದೆ ಬರ್ತಾ ಇರುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.